ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ರಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವಿನಾಶ್ ಸರ್ ಆ್ಯಂಡ್ ಗರಿಮಾ ಮೇಡಮ್, ಎಂಟರ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ, ಯು ಪ್ರೊಡ್ಯೂಸ್ ದ ಕನ್ನಡ ಮೂವಿ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಗ್ರೇಟ್ ಥಿಂಗ್. ದಯವಿಟ್ಟು ಒಂದು ಚಪಳೆ ಬರಲಿ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನೂ ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಎಲ್ಲರೂ ಹೇಳಿದ್ರು. ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ, ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ ಯುವರ್ ಫ್ಯಾಮಿಲಿ. ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಸೊ ನೋ ಸರ್, ಇಟ್ಸ್ ಅವರ್ ಪ್ಲೆಷರ್. ಆ್ಯಂಡ್ ನಾನಾಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಗೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲಿ ಹಲ್ಲುಜ್ಜಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನ್ ಎಲ್ಲ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನ ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಳಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಹಾಗೂ ನನ್ನ ಬೆಟರ್ ಹಾಫ್, ಶಿ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ಈ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ. ಈ ಸಾಂಗ್ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತು ಹೇಳಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ. ಅದು ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಾಂತೆ ಸರ್. ಯಾವುದೊಬ್ಬ ಹೀರೋಗೆ ಈ ಥರ ಒಂದು ಸೆಟಪ್ ಆಗಿರಲಿ, ಈ ಥರ ಒಂದು ಸೆಟ್ಟು, ಬಾಬು ಅವ್ರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಒಂದು ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರೋದು ಬೇರೆ. ಇದು ತುಂಬಾ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇಯ್ನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದನ್ನ ಒಂದು ಸಾಂಗಿಗೆ ಮಾಡಿದ್ದೀವಿ. ಡೆಫಿನೆಟ್ಲಿ ಏನಕ್ಕೆಂದ್ರೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಾಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ಮನ್ನೆಲ್ಲರನ್ನೂ ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾಗಿ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗ ಡಾನ್ಸರ್ ಆದ್ಮೇಲೆ ಸೇರಿದೆ ಈ ಒಂದು ಹಾಡನ್ನ ಮಾಡಕ್ಕೆ. ಆ್ಯಂಡ್ ಎಲ್ಲರೂ ಬಂದು ಮಾತಾಡಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡಿರೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡಾನ್ಸ್ ನಂಬರ್, ನಂದು ಫಸ್ಟ್ ಪ್ರಾಪರ್ ಡಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳಿದಂಗೆ ಒಂದೊಂದು ಚಿಕ್ಕ ಸ್ಟೆಪ್ಗೂ ಅವ್ರಿಗೆ ಕಾಟ ಕೊಡ್ತಾ ಇದೆ, ಸರ್ ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆ. ಯಾಕಂದರೆ ಆಬ್ವಿಯಸ್ಲಿ ನಿರಂಜನ್ ಅವರು ಈಸ್ ಅನ್ ಅಮೇಝಿಂಗ್ ಡಾನ್ಸರ್. ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ದರು ಸ್ಟೇಜ್ ಮೇಲೆ. ಸೊ ಅವರು ಒನ್ ಟೇಕಲ್ಲೆಲ್ಲ ಮುಗಿಸ್ಬಿಡ್ತಾರೆ, ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು
ಸ್ಟೇಜಲ್ಲಿ ಬಂದಮೇಲೆ ಸೆಟ್ಟಲ್ಲಿ ಬಂದಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನಂಗೆ ಕಾನ್ಫಿಡೆನ್ಸ್ ಬರೋವರೆಗೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಔಟ್ಕಮ್ ನನಗೆ ಇಷ್ಟ ಆಗಿದೆ, ಅಮ್ಮಂಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್, ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾಯಿದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್, ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ. ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್, ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ. ನಂದು ಗ್ಲ್ಯಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲ್ಯಾಮರಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲ್ಯಾಮರಸ್ ರೋಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿರಂಜನ್, ಐ ಹ್ಯಾಡ್ ಅನ್ ಅಮೇಸಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪೀಟಿಂಗ್ ಆ್ಯಕ್ಟಿಂಗ್ ವಿತ್ ಯು.